Hello everyone, welcome to Sanmargaha classes. Question number 29 from Jamaican Fragment. Answer B briefly in a paragraph of 8 to 10 sentences for each question. Okay. How can the message of Jamaican Fragment be applied in today's world? ಸೊ ಇಲ್ಲಿ ಕೊಟ್ಟಿರುವಂತಹ ಸಂದೇಶವನ್ನ ಇವತ್ತಿನ ಪರಿಸ್ಥಿತಿಗೆ ನೀವು ಹೇಗೆ ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ದಾರೆ. ದಿಸ್ ಕ್ವಶನ್ ಕ್ಯಾರೀಸ್ 4 marks. You have to answer it 8 to 10 sentences. Okay. So let us see the answer. The lesson Jamaican Fragment is mainly about racial prejudices, social inequality, and self reflection. ಸೊ ಈ ಒಂದು ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂತಹ ಲೆಸನ್ ಯಾವುದರ ಬಗ್ಗೆ ಇದೆ? ರೇಷಿಯಲ್ ಪ್ರೆಜುಡೈಸಸ್ ಅಂದ್ರೆ ಆ ಒಂದು ಸುಪೀರಿಯಾರಿಟಿ ಅದನ್ನ ಥಿಂಕ್ ಮಾಡ್ತಾರಲ್ಲ ಅದ್ರ ಬಗ್ಗೆ, ಡಿಫರೆನ್ಸಸ್ ಬಗ್ಗೆ, ಡಿಸ್ಕ್ರಿಮಿನೇಷನ್ ಬಗ್ಗೆ, ಸೋಷಿಯಲ್ ಇನ್ಇಕ್ವಾಲಿಟಿ ಸಾಮಾಜಿಕ ಅಸಮಾನತೆಯ ಬಗ್ಗೆ ಅಂಡ್ ಸೆಲ್ಫ್ ರಿಫ್ಲೆಕ್ಷನ್ ತಮ್ಮದೇ ಒಂದು ಪ್ರತಿಬಿಂಬವನ್ನ ಮಾಡಿಕೊಳ್ಳೋದು ಅದರ ಬಗ್ಗೆ ಇದೆ. ಓಕೆನಾ? ದ ನರೇಟರ್ ಸಾ ಏನಾಗತ್ತೆ ಇಲ್ಲಿ ಲೆಸನ್ ಅಲ್ಲಿ? ವಾಟ್ ವಾಸ್ ದ ಥಿಂಗ್ ಮೇನ್ ಥಿಂಗ್ ಆಫ್ ದ ಲೆಸನ್? ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ದ ನರೇಟರ್ ಸಾ ಟೂ ಲಿಟಲ್ ಬಾಯ್ಸ್ ಪ್ಲೇಯಿಂಗ್ ಇನ್ ಅ ಯಾರ್ಡ್, ಒನ್ ಬ್ರೌನ್ ಅಂಡ್ ಒನ್ ವೈಟ್. ಓಕೆ, ದ ಫಸ್ಟ್ ಡೇ ಹಿ ಸಾ ದ ಟೂ ಲಿಟಲ್ ಬಾಯ್ಸ್ ಪ್ಲೇಯಿಂಗ್. The brown boy was giving orders and the white boy was obeying him. ಸೊ ಬ್ರೌನ್ ಬಾಯ್ ಏನ್ ಮಾಡ್ತಾ ಇದ್ದಾನೆ? ಕಪ್ಪು ವರ್ಣದ ಹುಡುಗ ಆರ್ಡರ್ ಕೊಡ್ತಾ ಇದ್ದಾನೆ. ಅದೇ ರೀತಿ ವೈಟ್ ಹುಡುಗ ಏನ್ ಮಾಡ್ತಾ ಇದ್ದಾನೆ? ಅದನ್ನ ಪಾಲಿಸ್ತಾ ಇದ್ದಾನೆ. ಇದನ್ನ ನರೇಟರ್ ಅವರು, ಲೇಖಕರು ಮೊದಲ ದಿನ ನೋಡ್ತಾರೆ. ಬಟ್ ದ ನೆಕ್ಸ್ಟ್ ಡೇ ದ ಡಾರ್ಕ್ ಬಾಯ್ ವಾಸ್ ಕಮಾಂಡಿಂಗ್ ಅಂಡ್ ದ ಲಿಟಲ್ ವೈಟ್ ಯಂಗ್ಸ್ಟರ್ ಡಿಡ್ ಎವ್ರಿಥಿಂಗ್. ಸೊ ಇಲ್ಲಿ the next day ಏನಾಗುತ್ತೆ? The dark boy was commanding and the white youngster did everything, isn't it? The little dark boy was strutting imperiously up to and down the lawn, while the white youngster walked behind him. Their roles were exchanged. This shows that children don't care about race. ಸೊ ಇದನ್ನ ನೋಡಿದಾಗ ಏನನ್ಸುತ್ತೆ ನರೇಟರ್ ಅವ್ರಿಗೆ? ಇಲ್ಲಿ ಯಾವುದೇ ರೀತಿಯ ರೇಸಿಸಮ್ ಇಲ್ಲ, ಭೇದ ಭಾವ ಇಲ್ಲ. ಅವರ ರೋಲ್ ಏನಾಗಿದೆ? ಎಕ್ಸ್ಚೇಂಜ್ ಆಗಿದೆ. ನೆಕ್ಸ್ಟ್ ಡೇ ಏನ್ ಮಾಡ್ತಾನೆ? ವೈಟ್ ಬಾಯ್ ಆರ್ಡರ್ ಕೊಡ್ತಾನೆ ಅಂಡ್ ದ ಬ್ಲ್ಯಾಕ್ ಬಾಯ್ ಅದನ್ನ ಫಾಲೋ ಮಾಡ್ತಾ ಇದ್ದಾನೆ. ಓಕೆನಾ? ಸೊ ದ ನರೇಟರ್ ರಿಯಲೈಸಸ್ that society often treats people differently based on race or status, and this realization changes how he thinks. ಓಕೆ, ಸೊ ನರೇಟರ್ಗೆ ಏನಾಗುತ್ತೆ? ರಿಯಲೈಸ್ ಆಗುತ್ತೆ, ಸಮಾಜದಲ್ಲಿ ದೊಡ್ಡವರು ನಾವು ಮಾತ್ರ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀವಿ, ಆದರೆ ಮಕ್ಕಳು ಈ ರೀತಿ ಥಿಂಕ್ ಮಾಡೋದಿಲ್ಲ. ದಿಸ್ ಲೆಸನ್ ಟೀಚರ್ಸ್ ಪ್ರಮೋಟಿಂಗ್ ಇಕ್ವಾಲಿಟಿ, challenging differences, respecting diversity, self-reflection about prejudice and fighting discrimination. ಸೊ ಈ ಒಂದು ಲೆಸನ್ ಇಂದ ನಮ್ಗೆ ಏನ್ ಗೊತ್ತಾಗತ್ತೆ ಮಕ್ಕಳೇ? ಇಕ್ವಾಲಿಟಿಯನ್ನ, ಸಮಾನತೆಯನ್ನ ಪ್ರಮೋಟ್ ಮಾಡ್ಬೇಕು. ಡಿಫರೆನ್ಸಸ್ ಅನ್ನ ನಾವು ಯಾವಾಗ್ಲೂ ಚಾಲೆಂಜ್ ಮಾಡ್ಬೇಕು. ಡೈವರ್ಸಿಟಿ ಅಂದ್ರೆ ವಿವಿಧತೆ. ಡೈವರ್ಸಿಟಿ ಅಂತಂದ್ರೆ ಏನು ಮಕ್ಕಳೇ? ವಿವಿಧತೆಯಲ್ಲಿ ಏಕತೆ ಅಲ್ವಾ? ಸೊ ವಿವಿಧತೆಯನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು, ವೈವಿಧ್ಯಗಳನ್ನ. ಅದು ವರ್ಣ ಇರ್ಬೋದು, ಜಾತಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸ್ಟೇಟಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಜನರು ಇರ್ತಾರೆ. ಎಲ್ಲ ವೈವಿಧ್ಯತೆಗಳನ್ನ ನಾವು ಗೌರವಿಸಬೇಕು ಅನ್ನೋದನ್ನ ಈ ಒಂದು ಲೆಸನ್ ನಮ್ಗೆ ಕಲಿಸುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಲೆಸನ್ ಟೀಚರ್ಸ್ ಅಸ್ ದ್ಯಾಟ್ ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್. ಎಲ್ಲ ಜನರು ಸಮಾಜದಲ್ಲಿ ಒಂದೇ. And we must treat everyone with respect, fairness, and understanding, regardless of race or social class. ಸೊ ಯಾವುದೇ ರೀತಿಯ ರೇಸ್ ಅಂತಂದ್ರೆ ಏನು ಮಕ್ಕಳೇ? ಯಾವುದೇ ರೀತಿಯ ಜನಾಂಗ, ಜಾತಿ ಅಥವಾ ಸ್ಟೇಟಸ್
ಭೇದ ಭಾವ ಇಲ್ಲದೆ ನಾವು ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಆ ಲೆಸನ್ ನಮ್ಗೆ ತಿಳಿಸಿಕೊಡುತ್ತೆ. ಓಕೆನಾ? ಥ್ಯಾಂಕ್ ಯು.